ಸೊ ಗಾಯ್ಸ್ ಇವಾಗ ರೀಚ್ ಆಗಿದ್ದೀವಿ ನಾವು ಮರವಂತೆ ಬೀಚ್ನ. ನೋಡಿ ಅಲ್ಲಿಂದ ಎಂಟ್ರಿ, ಅಲ್ಲಿಂದ ಬಂದಿದ್ದೀವಿ. ಈಗ ಇಲ್ಲಿ ಬಂದು ನಿಂತ್ಕೊಂಡಿದ್ದೀವಿ. ಸನ್ರೈಸ್ ಆ ಕಡೆ ಆಗುತ್ತೆ ಅನಿಸುತ್ತೆ. ಅಲ್ಲಿ ಮುಂದ್ಗಡೆ ರಿವರ್ ಇದೆಯಲ್ಲ, ಅಲ್ಲಿಗೆ ಹೋಗ್ಬಿಟ್ಟು ಸನ್ರೈಸ್ ತೋರಿಸ್ತೀನಿ ನಿಮಗೆ. ಇನ್ನೂ ಆಗಿಲ್ಲ, ಆಗುತ್ತೆ ಇನ್ನೊಂದು 10-15 ನಿಮಿಷದಲ್ಲಿ. ಬನ್ನಿ ಅಲ್ಲಿವರೆಗೂ ಹೋಗೋಣ, ಮತ್ತೆ ಅಲ್ಲಿಗೆ ಹೋಗ್ಬಿಟ್ಟು ಸಿಗ್ತೀನಿ. ಆಲ್ರೆಡಿ ರೀಚ್ ಆಗಿದ್ದೀವಿ. ರೀಚ್ ಆಗಿ 10-15 ನಿಮಿಷ ಆಯಿತು. ಬಟ್ ಇವಾಗ ಲಾಗ್ನ ಸ್ಟಾರ್ಟ್ ಮಾಡಬೇಕು. ಲಾಗ್ ಮಾಡಬೇಕು ಅಂತ ಎಷ್ಟೊತ್ತು ಸ್ವಲ್ಪ ಬೆಳಕಾಗಲಿ ಅಂತ ನಿಂತ್ಕೊಂಡಿದ್ವಿ. ಈಗ ಬೆಳಕಾಗಿದೆ, ಲಾಗ್ ಮಾಡಬೇಕು. ಇಲ್ಲೊಂದು ದೇವಸ್ಥಾನ ಇದೆ ನೋಡಿ, ಮಹಾರಾಜ ಶ್ರೀ ವರಾಹ ದೇವಸ್ಥಾನ ಅಂತೆ. ನಮಸ್ಕಾರ ಕರುನಾಡು, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನಾನು ಕೂಡ ಸಖತ್ತಾಗಿದ್ದೀನಿ. ಇವತ್ತು ನಾನು ಲಾಗ್ನ ಸ್ಟಾರ್ಟ್ ಮಾಡ್ತಾ ಇರೋದು ಕುಂದಾಪುರದ ಹತ್ರ ಇರುವಂತಹ ಮರವಂತೆಯಿಂದ. ಮರವಂತೆ ಬೀಚ್ ಬಗ್ಗೆ ಎಕ್ಸ್ಪ್ಲೋರ್ ಮಾಡಬೇಕು ಅಂತ ಬಂದಿದ್ದೀನಿ. ನನ್ನ ಹಿಂದೆ ಕಾಣ್ತಾ ಇದೆಯಲ್ಲ, ಇದು ಮರವಂತೆ ಬೀಚ್ ಹತ್ರ ಇರುವಂಥ ನದಿ. ಏನು ಗುರು ಮರವಂತೆ ಬೀಚ್ ಅಂತೀಯ, ಯಾವುದೋ ನದಿ ಹತ್ರ ನಿಂತ್ಕೊಂಡಿದ್ಯಾ ಅಂತಂದರೆ, ಮರವಂತೆ ಬೀಚ್ ಫೇಮಸ್ ಆಗಿರೋದೇ ಈ ಕಾರಣಕ್ಕೆ. ಪಕ್ಕದಲ್ಲಿ ನದಿ ಇದೆ, ಮಧ್ಯದಲ್ಲಿ ಹೈವೇ ರೋಡು, ಅದರ ಪಕ್ಕದಲ್ಲಿ ಮತ್ತೆ ಮರವಂತೆ ಬೀಚು. ಈ ನದಿನ ಕಾಪಾಡೋದಕ್ಕೆ ಮರವಂತೆ ಬೀಚಲ್ಲಿ ಹಾಕಿರುವಂತಹ ಕಲ್ಲಿನ ಗುಡ್ಡಗಳನ್ನು ನೋಡೋದಕ್ಕೆ ಜನ ಎಲ್ಲಿಂದನೋ ಬರ್ತಾರೆ. ಈ ಭಾಗದ ಉಡುಪಿ, ಮಂಗಳೂರು ಈ ಸೈಡ್ ಜನ ಅಂತೂ ತುಂಬ ಜಾಸ್ತಿನೇ ಬರ್ತಾರೆ ಈ ಒಂದು ನದಿ ಮತ್ತು ಮರವಂತೆ ಬೀಚನ್ನ ನೋಡೋದಕ್ಕೆ. ಅದಕ್ಕೆ ನಾನು ಕೂಡ ಇದನ್ನು ನಿಮ್ಮ ಮುಂದೆ ತೊಗೊಂಡು ಬರಬೇಕು ಅಂತ ಹೇಳ್ಬಿಟ್ಟು ಈ ಒಂದು ಜಾಗಕ್ಕೆ ಬಂದಿರೋದು. ನೋಡ್ಕೋಬೇಡಿ ನದಿ ಯಾವ ರೀತಿ ಇದೆ ಅಂತ. ಗುರು ಮರವಂತೆ ಬೀಚ್ನ ಒಂದು ಮಿಡಲ್ ಪಾಯಿಂಟಲ್ಲಿ ವರಾಹ ದೇವಸ್ಥಾನ ಅಂತ ಹೇಳ್ಬಿಟ್ಟು ಒಂದು ದೇವಸ್ಥಾನ ಇದೆ, ಹೈವೇ ರೋಡ್ ಪಕ್ಕಕ್ಕೆ. ಆ ದೇವಸ್ಥಾನದ ಪಕ್ಕದಲ್ಲಿ ಹರಿಯುವಂಥ ನದಿ ಇದು. ಆ ನದಿಯ ಮಧ್ಯೆ ಮಾಡಿರುವಂಥ ಒಂದು ಬ್ರಿಡ್ಜು ಆ ಕಡೆ ಮತ್ತೊಂದು ಊರಿಗೆ ಕನೆಕ್ಟ್ ಆಗುತ್ತೆ. ಆ ಕಡೆ ಜನ ಓಡಾಡೋದಕ್ಕೆ ಮಾಡ್ಕೊಂಡಿದ್ದಾರೆ. ಈ ಒಂದು ಬ್ರಿಡ್ಜ್ನ ಆ ಕಡೆ ಕೂಡ ನದಿ ಇನ್ನೂ ಸಖತ್ತಾಗಿ ಕಾಣುತ್ತೆ. ಬೋಟಿಂಗ್ದು ಆ್ಯಕ್ಟಿವಿಟೀಸ್ ಎಲ್ಲ ಅಲ್ಲಿ ನಡೆಯುತ್ತೆ. ಈ ಕಡೆ ಸ್ವಲ್ಪ ಕಡಿಮೆ ಅಂತ ಅನಿಸುತ್ತೆ. ಜನ ಓಡಾಡೋದಕ್ಕೆ ಒಂದು ಚಿಕ್ಕ ಪುಟ್ಟ ಬೋಟ್ಗಳನ್ನು ಇಟ್ಕೊಂಡಿದ್ದಾರೆ ಅಷ್ಟೇ. ಬಿಟ್ಟರೆ ನನ್ನ ಹಿಂದ್ಗಡೆ ನೋಡಿ ವ್ಯೂ ಈ ರೀತಿ ಕಾಣ್ತಾ ಇದೆ. ಹೇಗಿದೆ, ಸಖತ್ತಾಗಿದೆ ಅಂತ ನನ್ನ ಫೀಲಿಂಗು. ನಿಮಗೇನು ಅನಿಸುತ್ತೆ ಅಂತ ಕಮೆಂಟ್ ಬಾಕ್ಸಲ್ಲಿ ಹಾಕಿ. ಇವಾಗ ನಾವು ನೋಡೋಕ್ಕೆ ಹೋಗೋಣ. ಎಲ್ಲರೂ ಕೂಡ ತುಂಬಾ ಕ್ಯೂರಿಯಸ್ ಆಗಿ ಕಾಯ್ತಾ ಇರುವಂಥ ಒಂದು ಮರವಂತೆ ಬೀಚ್ಗೆ. ಮರವಂತೆ ಬೀಚು ಒಂಥರ ಸ್ಪೆಷಲು. ಏನಕ್ಕೆ ಅಂತಂದರೆ ಆ ಒಂದು ಬೀಚ್ನ ತುಂಬ ಫಿಲಮ್ಗಳಲ್ಲೆಲ್ಲ ತೊಗೊಂಡಿದ್ದಾರೆ. ತುಂಬ ಫಿಲಮ್ಗಳನ್ನು ಆ ಒಂದು ಬೀಚಲ್ಲಿ ಶೂಟ್ ಮಾಡಿದ್ದಾರೆ. ಇತ್ತೀಚೆಗೆ ರಿಲೀಸ್ ಆದಂತಹ ಸಪ್ತಸಾಗರದ ಆಚೆ ಎಲ್ಲೋ ಅನ್ನುವಂತಹ ರಕ್ಷಿತ್ ಶೆಟ್ಟಿಯವರ ಫಿಲಮ್ ಕೂಡ ಇಲ್ಲಿ ಶೂಟ್ ಆಗಿದ್ದು. ಆ ಒಂದು ಫಿಲಮ್ ಶೂಟ್ ಆಗಿದ್ರ ಬಗ್ಗೆ ಅಲ್ಲಿ ಹೋಗಿ ಮಾತಾಡೋಣ ಬನ್ನಿ. ಇವಾಗ ನಾವು ಮರವಂತೆ ಬೀಚ್ ಕಡೆಗೆ ಹೋಗೋಣ. ಗುರು ಇವಾಗ ನಾವು ಅಲ್ಲಿಂದ ನದಿನ ನೋಡಿಕೊಂಡು ಸಮುದ್ರನ ನೋಡೋದಕ್ಕೆ ಬಂದಿದ್ದೀವಿ. ಫಸ್ಟ್ ಇಳ್ಕೊಂಬಿಡ್ತೀನಿ ರೀ. ಗುರು ನೋಡಿದ್ರಲ್ಲ, ಇವಾಗ ನಾನು ಬೀಚಲ್ಲಿದ್ದೀನಿ. ಹಿಂದ್ಗಡೆ ಬೀಚ್ ಕಾಣಿಸ್ತಾ ಇದೆ. ಬೀಚ್ ಇದೆ ಅಂದರೆ ಮುಂದೆ ಏನಿರುತ್ತೆ, ಸಮುದ್ರ ತಾನೇ. ಸಮುದ್ರ ಇದೆ. ಈ ಒಂದು ಸಮುದ್ರದ ನೀರು ರಭಸವಾಗಿ ಬಂದು ಈ ಒಂದು ಹೈವೇ ರೋಡ್ಗೆ ಬಡಿಯುತ್ತೆ ಅನ್ನೋ ಕಾರಣಕ್ಕೆ ಇಲ್ಲಿ ದೊಡ್ಡ ದೊಡ್ಡ ಬಂಡೆಗಳನ್ನು ಹಾಕಿದ್ದಾರೆ. ಈ ಬಂಡೆಗಳು ಆ ನದಿನ ಕೊರಿದೇ ಇರೋ ರೀತಿ ಪ್ರೊಟೆಕ್ಟ್ ಮಾಡುತ್ತೆ ಅನ್ನೋ ಕಾರಣಕ್ಕೆ ಈ ಒಂದು ಪ್ಲ್ಯಾನು. ನೋಡಿ ಗುರು, ನಮ್ಮ ಜನ ಎಷ್ಟು ಇಂಟೆಲಿಜೆಂಟ್ ಆಗಿದ್ರು ಅಂತಂದರೆ, ಈ ಒಂದು ಹೈವೇ ರೋಡಲ್ಲಿರುವಂಥ ಇಷ್ಟೇ ಜಾಗ ಈ ಮತ್ತು ಸಮುದ್ರ ಮತ್ತು ನದಿನ ಕನೆಕ್ಟ್ ಮಾಡೋದಕ್ಕೆ. ಏನಾದರೂ ಈ ಕಲ್ಲುಗಳನ್ನು ಹಾಕದೇ ಹೋದರೆ ಇಲ್ಲಿರುವಂತಹ ನೀರು ಸಮುದ್ರವನ್ನು ಕೊರೆದು ಈ ಹೈವೇ ರೋಡನ್ನ ಕೊರೆದು ನದಿನ ಸೇರುತ್ತೆ. ಸಮುದ್ರ ಮತ್ತು ನದಿ ಸೇರಿದಾಗ ಸಮುದ್ರದ ನೀರು ಜಾಸ್ತಿ ಬಂದಾಗ ನದಿನ ಸೇರ್ಬೋದು. ನದಿ ಸೇರಿದ್ರೆ ಆ ಕಡೆ ಇರುವಂಥ ಊರುಗಳು ಮುಳುಗಡೆ ಆಗ್ಬೋದು. ಊರುಗಳು ಮುಳುಗಡೆ ಆಗ್ತಾ ಹಾಗೆ ಮುಂದೆ ಇರುವಂಥ ಕೆಲವೊಂದಿಷ್ಟು ಜಾಗಕ್ಕೆ ಈ ಸಮುದ್ರದ ನೀರು ಹಾಗೆ ಹೋಗ್ತಾ ಅಪಾಯ ಆಗ್ಬೋದು ಅನ್ನೋ ಕಾರಣಕ್ಕೆ ಈ ರೀತಿ ಪ್ಲ್ಯಾನ್ ಮಾಡ್ತಾರೆ. ಈ ರೀತಿ ಕಲ್ಲುಗಳನ್ನು ತೊಗೊಂಡು ಬಂದು ಈ ಜಾಗದಲ್ಲಿ ಹಾಕಿ ಈ ಕಲ್ಲುಗಳಿಂದ
ಆ ಒಂದು ಅಪಾಯನ ತಡೀತಾರೆ. ಇದು ಮಾತ್ರ ತುಂಬ ಚೆನ್ನಾಗಿರೋ ಪ್ಲ್ಯಾನ್ ಗುರು. ನೋಡಿ, ನನಗಂತೂ ಸಖತ್ತಾಗಿ ಇಲ್ಲಿ ಫೀಲ್ ಬರ್ತಾ ಇದೆ ಈ ಜಾಗದಲ್ಲಿ. ಇಷ್ಟೆಲ್ಲ ಬೀಚ್ ನೋಡಿದ್ರಿ, ಮತ್ತು ಇಲ್ಲಿ ಹಾಕಿರುವಂತಹ ಪ್ರೊಟೆಕ್ಷನ್ಗಿರುವಂಥ ಕಲ್ಲು ನೋಡಿದ್ರಿ. ಇವಾಗ ನೀವು ನೋಡಿ ಹಿಂದ್ಗಡೆ ಕಾಣ್ತಾ ಇರೋವಂಥ ಸಮುದ್ರ, ಇದು ಬಂದ್ಬಿಟ್ಟು ಅರಬ್ಬಿ ಸಮುದ್ರ. ನಿಮಗೆಲ್ಲ ಗೊತ್ತೇ ಇರುತ್ತೆ. ಆಲ್ರೆಡಿ ಈ ಸಮುದ್ರದ ಒಂದು 2-3 ಬೀಚ್ಗಳನ್ನು ನಿಮಗೆ ತೋರಿಸಿದ್ದೀನಿ. ಅದಕ್ಕಿನ್ನೂ ಮುಂಚೆ ಇನ್ನೂ ಸುಮಾರು ಬೀಚ್ಗಳನ್ನು ತೋರಿಸಿದ್ದೆ ಗೋಕರ್ಣ ಆ ಸೈಡೆಲ್ಲ ಹೋದಾಗ. ಆಮೇಲೆ ಪಡುಬಿದ್ರಿ ಆ ಥರ ಬೀಚ್ಗಳನ್ನು ನೋಡಿರ್ತೀರ. ಆದರೆ ಇದು ಒಂಥರ ಡಿಫ್ರೆಂಟು. ಇದ್ರ ಜೊತೆಗೆ ತುಂಬ ಕನೆಕ್ಷನ್ಸ್ ಇದೆ ಜನಕ್ಕೆ. ತುಂಬ ಜನ ಭೇಟಿ ಕೊಡ್ತಾರೆ. ತುಂಬ ಫಿಲಮ್ಸಲ್ಲೂ ಕೂಡ ತೊಗೊಂಡಿದ್ದಾರೆ. ಬಟ್ ಜಾಸ್ತಿ ಒಂದೇ ಫಿಲಮಲ್ಲಿ ಈ ಬೀಚ್ ಬಂದಿರೋದು, ಮತ್ತು ಈ ಬೀಚ್ನ ಜನ ರೆಕಗ್ನೈಸ್ ಮಾಡಿರೋದು ಸಪ್ತಸಾಗರದ ಆಚೆ ಅನ್ನುವಂಥ ರಕ್ಷಿತ್ ಶೆಟ್ಟಿ ಅವರ ಒಂದು ಫಿಲಮಿಂದ. ಆ ಫಿಲಮಲ್ಲಿ ಈ ಬೀಚನ್ನ ತೊಗೊಂಡಿದ್ದಾರೆ. ಹೆಸರೇ ಹೇಳುವಂತೆ ಸಪ್ತಸಾಗರದ ಆಚೆ ಅಂದರೆ ನೋಡಿ, ಸಮುದ್ರದ ದಡ, ಕಡಲು ತೀರ ಏನೆಲ್ಲ ಅನ್ಬೋದು. ಆ ರೀತಿ ಒಂಥರ ನೆಕ್ಸ್ಟ್ ಲೆವೆಲ್ ಫೀಲಿಂಗು ಇಲ್ಲಿ ಬರ್ತಾಯಿದ್ರೆ. ಅಲ್ಲೇನೋ ಹಡಗುಗಳು ಕಾಣ್ತಾ ಇದೆ ನೋಡಿ, ಅಷ್ಟು ದೂರ ಎಲ್ಲ ಹೋಗುತ್ತಾ ಅಷ್ಟು ಚಿಕ್ಕ ಚಿಕ್ಕ ಹಡಗುಗಳು? ಅದೇ ಡೌಟು ನನಗಂತೂ. ಅಲ್ಲೂ ಕೂಡ ನೋಡಿದ್ವಿ ನಾವು, ಎಲ್ಲಿ ಕಾರವಾರ ಬೀಚ್ದು ವಿಡಿಯೋ ಮಾಡಬೇಕಾದ್ರೆ ಅಷ್ಟು ದೂರ ಒಂದು ಹಡಗು ಹೋಗಿತ್ತು, 2 ಹಡಗು ಹೋಗಿತ್ತು. ಇಲ್ಲೆಲ್ಲ ಫೋಟೋಶೂಟ್ ನಡೀತಾ ಇದೆ. ಜನ ಈ ಥರ ಜಾಗಗಳಿಗೆ ಬಂದಾಗ ಫೋಟೋಶೂಟ್ ಮಾಡೋದ್ರಲ್ಲಿ ಎತ್ತಿದೆ ಕೈ. ಫೋಟೋಶೂಟ್ನ ಮಾಡೋದು. ನೋಡಿದ್ರಲ್ಲ, ಇದು ಮರವಂತೆ ಬೀಚು. ಮರವಂತೆ ಬೀಚಲ್ಲಿರುವಂಥ ಒಂದು ಅದ್ಭುತನ ತೋರಿಸ್ತೀನಿ ನಿಮಗೆ. ನೋಡಿ, ಇಲ್ಲಿ ನೋಡಿ, ಏಡಿ, ಇಷ್ಟು ದೊಡ್ಡ ಏಡಿ. ಅಷ್ಟೇನು ದೊಡ್ಡದಲ್ಲ, ಚಿಕ್ಕದಿದೆ. ಕಲರ್ ಏಡಿ ಇದು, ಕೆಂಪು ಕಲರಲ್ಲಿದೆ ಈ ಏಡಿ ಮಾತ್ರ. ನೀರು ನೋಡಿ ಗುರು, ಎಷ್ಟು ಜೋರಾಗಿ ಬರುತ್ತಿಲ್ಲಿ. ಒಬ್ಬೊಬ್ಬೊಬ್ಬೊಬ್ಬ ಈ ಥರ ನೀರು ಇಷ್ಟು ಜೋರಾಗಿ ಬಂದು ಈ ಒಂದು ರೋಡ್ಗೆ ಹೊಡೆದಾಗ ರೋಡ್ ಕಿತ್ಕೊಂಡು ಹೋಗದೆ ಮತ್ತೆ ಹೆಂಗಿರುತ್ತೆ? ಅದಕ್ಕೆ ಈ ಕಲ್ಲುಗಳನ್ನು ಹಾಕಿರೋದು. ನೋಡಿ, ಅಲ್ಲೇ ಸ್ಟಾಪ್ ಆಗುತ್ತೆ ದೊಡ್ಡ ಅಲೆಗಳು ಏನಾದರೂ ಬಂದರೆ. ಕೆಲವೊಂದು ಸಲ ನೀರು ಈ ಎಲೆಗಳು ಬರುವಂಥ ರಭಸಕ್ಕೆ ಕೆಲವೊಂದು ಸಲ ಇಲ್ಲಿಗೂ ಕೂಡ ಬಂದು ಬೀಳುತ್ತೆ. ಕೆಲವೊಂದು ಸಲ ಅಲ್ಲಿ ಆ ಒಂದು ಹಗ್ಗ ಕಟ್ಟಿದಾರಲ್ಲ, ಆ ಹಗ್ಗ ಇರುವಂಥ ಜಾಗದ ಅಲ್ಲಿವರೆಗೂ ಕೂಡ ಬೀಳುತ್ತೆ ನೀರು. ರಭಸವಾಗಿ ಏನಾದರೂ ಅಲೆಗಳು ಬಂದರೆ ಅಥವಾ ಸಮುದ್ರ ಏನಾದರೂ ಉಕ್ಕಿ ಹರಿಯುತ್ತಾ ಇದ್ದರೆ. ನಿಮಗೆಲ್ಲ ಗೊತ್ತಿರೋ ಹಾಗೆ ಸಮುದ್ರ ಅಮಾವಾಸ್ಯೆ ಮತ್ತು ಹುಣ್ಣಿಮೆ ಸಮಯದಲ್ಲಿ ಜಾಸ್ತಿ ದಡಕ್ಕೆ ಬರುತ್ತಂತೆ ನೀರು, ಸಮುದ್ರದ ನೀರು. ಅಂದರೆ ಬೀಚಸ್ ಎಲ್ಲ ತುಂಬಿರುತ್ತೆ. ಆ ಟೈಮಲ್ಲೆಲ್ಲ ಬೀಚಸ್ಸು ಎಂಡ್ ಪಾಯಿಂಟ್ವರೆಗೂ ಕೂಡ ನೀರು ಬರುತ್ತೆ ಸಮುದ್ರದ್ದು. ಆ ಟೈಮಲ್ಲೆಲ್ಲ ಏನಾದರೂ ನೀರು ತುಂಬಾ ಜಾಸ್ತಿ ಬಂದರೆ ಇಲ್ಲಿವರೆಗೂ ಬೀಳುತ್ತೆ. ಅಲ್ಲಿ ಬಂದಿರುವಂಥ ಅಲೆಯ ನೀರು ಈ ಹಗ್ಗ ಕಟ್ಟಿದಾರಲ್ಲ ಇಲ್ಲಿವರೆಗೂ ಬೀಳುತ್ತೆ. ಅಂದರೆ ಜನ ಯಾರು ಆ ಹಗ್ಗನ ದಾಟಿ ಹೋಗಬಾರ್ದು ಅಂತ ಹೇಳ್ಬಿಟ್ಟು ಒಂದು ಕಾಳಜಿ ಅಷ್ಟೇ. ಅದನ್ನೇನು ಕಟ್ಟಿ ಜನಕ್ಕೆ ಹೋಗೋದಕ್ಕೆ ಬಿಡಬಾರ್ದು ಅನ್ನೋ ಉದ್ದೇಶ ಅಂತೂ ಅಲ್ಲ. ನೋಡಿದ್ರಲ್ಲ ಗಾಯ್ಸ್, ಇದಾಗಿತ್ತು ಮರವಂತೆ ಬೀಚ್ನ ಒಂದು ಲಾಗು ಮತ್ತು ಅದರ ಪಕ್ಕದಲ್ಲಿರುವಂಥ ನದಿಯ ಲಾಗು. ಐ ಹೋಪ್ ನಿಮಗೆ ಈ ಲಾಗು ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಲಾಗ್ ಇಷ್ಟ ಆದರೆ ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ. ಮತ್ತೆ ನಿಮಗೋಸ್ಕರ ಒಳ್ಳೊಳ್ಳೆ ಲಾಗ್ಸನ್ನು ತೊಗೊಂಡು ಬರ್ತೀನಿ. ಅಲ್ಲಿವರೆಗೂ ಕಾಯ್ತಾ ಇರಿ. ಟೇಕ್ ಕೇರ್, ಬಾಯ್ ಬಾಯ್.